ವೀಕ್ಷಕರ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು. ಶಿಕ್ಷಣ ಉನ್ನತ ಗುಣಮಟ್ಟದಲ್ಲಿ ಇರಬೇಕು ಹಾಗೂ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಬೇಕು. ಹೀಗಾಗಿ ಬೆಸ್ಟ್ ವಿಶ್ವವಿದ್ಯಾಲಯಗಳು ಯಾವುದು ಅನ್ನುವಂತಹ ಹುಡುಕಾಟದಲ್ಲಿ ಸದಾ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇರ್ತಾರೆ. ಅಂತಹ ಬೆಸ್ಟ್ ವಿಶ್ವವಿದ್ಯಾಲಯ ನಮ್ಮದು ಅಂತ ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಶಿಕ್ಷಣ ವಲಯದಲ್ಲೇ ದೊಡ್ಡ ಹೆಸರನ್ನ ತನ್ನ ಸಾಧನೆ ಮೂಲಕ ಮಾಡಿದೆ. ಹಾಗಾದ್ರೆ ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವಿಶೇಷತೆ ಏನು, ಜೊತೆಗೆ ಅವರು ಆಫರ್ ಮಾಡ್ತಿರುವಂತಹ ಕಾರ್ಯಕ್ರಮಗಳು ಹಾಗೂ ಅದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ ಭದ್ರ ಬುನಾದಿಯನ್ನ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇವತ್ತು ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಎಚ್.ಪಿ. ರಾಘವೇಂದ್ರ ಅವರಿದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಬಹಳ ಇಂಪಾರ್ಟೆಂಟ್ ಆಗಿ ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಎಲ್ಲರ ಕಿವಿ ಕೂಡ ನೆಟ್ಟಗಾಗುತ್ತೆ. ಕಾರಣ ಆ ಶಿಕ್ಷಣ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಿರುವಂತಹ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಒಂದು ಸ್ಕಿಲ್ಡ್ ಎಂಪ್ಲಾಯಿಗಳನ್ನು ಆರಂಭಿಕ ಹಂತದಲ್ಲೇ ತಯಾರು ಮಾಡೋ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಈ ಹೆಗ್ಗಳಿಕೆ ಜೊತೆಗೆ ಈ ವಿಷನ್ ಹೇಗೆ ಸಕ್ಸಸ್ ಆಯಿತು ಅಂತ ಮೊದಲನೇದಾಗಿ ಹೇಳೋದಾದ್ರೆ, ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಹಳ ವರ್ಷದಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಿಗೆ ಸೇವೆ ಮಾಡ್ಕೊಂಡು ಬಂದಿದೆ. ಸಿಎಂಆರ್ ಇನ್ಸ್ಟಿಟ್ಯೂಷನಲ್ಲಿ ಈ ಥರ ಹೆಗ್ಗಳಿಕೆ ಯಾಕೆ ಬಂತು ಅಂದರೆ ಆ ನಿಸ್ವಾರ್ಥ ಸೇವಾ ಭಾವ ಇದೆಯಲ್ಲ, ಜ್ಞಾನಾಧಾರ ಟ್ರಸ್ಟ್ ಅಂತ ಟ್ರಸ್ಟ್ನ ಕಡೆಯಿಂದ ಈ ಎಲ್ಲ ಸಂಸ್ಥೆಗಳು ಸ್ಥಾಪಿಸಲ್ಪಟ್ಟಿದೆ. ನಮ್ಮಲ್ಲಿ KG ಸ್ಕೂಲಿಂದ ಹಿಡಿದ್ಬಿಟ್ಟು ಹೈಯರ್ ಎಜುಕೇಷನ್ ತನಕ ಎಲ್ಲ ಸಂಸ್ಥೆಗಳು ಇದೆ. ಆಮೇಲೆ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಹೆಸರುವಾಸಿ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಯಾರು ಕೇಳಿದ್ರು NPS ಜೊತೆ ನಮ್ಮದು ಸಹಯೋಗ ಇದೆ, ಮತ್ತು ಏಕ್ಯ ಸ್ಕೂಲ್ಸ್ ಅಂತ ನಮ್ಮದೇ ಚೈನ್ ಆಫ್ ಸ್ಕೂಲ್ಸ್ ಇದೆ. ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರೋದ್ರಿಂದ ಮತ್ತು ಹೆಚ್ಚು ಕಮ್ಮಿ 25,000 ಜನ ಹುಡುಗರು ವ್ಯಾಸಂಗ ಮಾಡ್ತಿರೋದ್ರಿಂದ ಸಿಎಂಆರ್ ಸಂಸ್ಥೆ ಬಹಳಷ್ಟು ಹೆಸರುವಾಸಿ. ಇದು ಅಷ್ಟೇ ಅಲ್ಲದೆ ಒಂದು 30,000 ಜನ ನಮ್ಮ ಅಲ್ಯೂಮಿನಿಗಳಿದ್ದಾರೆ. ಅಲ್ಯೂಮಿನೈ ಅಂದರೆ ಹಿಂದೆ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು. ಸೊ ಅವರುಗಳು ಕೂಡ ಒಳ್ಳೊಳ್ಳೆ ಹುದ್ದೆನಲ್ಲಿದ್ದಾರೆ ಮತ್ತು ಅವರ ಸಕ್ಸಸ್ಸೇ ನಮ್ಮ ಸಕ್ಸಸ್ಸು. ಅವ್ರದ್ದು ಏನಿದೆ, ಅವ್ರು ಹೇಗೆ ಸಕ್ಸಸ್ ಆಗಿದ್ದಾರೆ ಅದೇ ಸಿಎಂಆರ್ ಯೂನಿವರ್ಸಿಟಿ ಅದು ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಕ್ಸಸ್ಸು. ಇದರಿಂದ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಕಡೆ ಮತ್ತು ನಮ್ಮಲ್ಲಿ ಇಂಟರ್ನ್ಯಾಷನಲ್ ಹುಡುಗರು ಇದ್ದಾರೆ. ಇಂಟರ್ನ್ಯಾಷನಲ್ ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಿರೋ ಹುಡುಗರು ಕೂಡ ಇದ್ದಾರೆ. ಅವ್ರುಗಳು ವ್ಯಾಸಂಗ ಮಾಡ್ತಿದ್ದಾರೆ ಮತ್ತು 25 ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಹುಡುಗರು ಕೂಡ ನಮ್ಮಲ್ಲಿದ್ದಾರೆ. ನಮ್ಮಲ್ಲಿರೋ ಫೆಸಿಲಿಟೀಸು ಮತ್ತು ನಾವು ಕೊಡೋ ವೈಶಿಷ್ಟ್ಯವಾದ ಏನಂತಾರೆ ಪಠ್ಯಕ್ರಮ, ಪೆಡಗಾಜಿ ಅಂತ ಹೇಳ್ತೀವಿ, ಪಠ್ಯಕ್ರಮ, ಇದು ಎಲ್ಲ ಸಂಘಟಿತವಾಗಿ ಸಿಎಂಆರ್ ಯೂನಿವರ್ಸಿಟಿ ಇಷ್ಟು ಬೆಳೆಯೋದಕ್ಕೆ, ಸಿಎಂಆರ್ ಸಂಸ್ಥೆಗಳು ಇಷ್ಟು ಬೆಳೆಯೋದಕ್ಕೆ ಕಾರಣ. ಸೊ ಇದೇ ನಮ್ಮ ಸಕ್ಸಸ್ ಅಂತ ಹೇಳ್ತೀನಿ. ನಮ್ಮಲ್ಲಿ ನ್ಯಾಕ್ ಅಕ್ರಿಡೇಷನ್ನು ಅಥವಾ ಯಾವುದೇ ಹೈಯರ್ ಎಜುಕೇಷನ್ ಸಂಸ್ಥೆಯ ರ್ಯಾಂಕಿಂಗ್ ಆ್ಯಂಡ್ ರೇಟಿಂಗ್ಸ್ನಲ್ಲಿ ಸಿಎಂಆರ್ ಯೂನಿವರ್ಸಿಟಿ ಯಾವಾಗಲೂ ಒಂದು ಒಳ್ಳೆಯ ಜಾಗ ಪಡ್ಕೊಂಡಿರುತ್ತೆ. ಇದು ಒಂದು ರೀಸನ್ನು. ಇದರಿಂದ ಎಲ್ಲ ಸೇರಿ ನಮ್ಮ ಸಿಎಂಆರ್ ಸಂಸ್ಥೆಗಳ ಮುಂಚೂಣಿಯಲ್ಲಿರೋ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿ ಇಷ್ಟಪಡ್ತೀನಿ. ರೈಟ್. ಸೊ ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ರಿ. ಸಿಎಂಆರ್ ಯೂನಿವರ್ಸಿಟಿ ಬಗ್ಗೆ ನಾವು ಮಾತಾಡಲೇಬೇಕು. ಹಲವು ಯೂನಿವರ್ಸಿಟಿಗಳು ಇದ್ರೂ ಕೂಡ ಪ್ರತಿಷ್ಠಿತ ಯೂನಿವರ್ಸಿಟಿ ಯಾವುದು ಬೆಂಗಳೂರಿನಲ್ಲಿ ಅಂತ ಕೇಳಿದ್ರೆ ಅಥವಾ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಟಾಪ್ 5ನಲ್ಲಿ ಸಿಎಂಆರ್ ತನ್ನ ಪೊಸಿಷನನ್ನು ಸೆಕ್ಯೂರ್ ಮಾಡ್ಕೊಂಡಿದೆ. ಸೊ ಸಿಎಂಆರ್ ಯೂನಿವರ್ಸಿಟಿನಲ್ಲಿ ಲಭ್ಯ ಇರುವಂತಹ ಕೋರ್ಸಸ್ ಯಾವ್ದ್ಯಾವುದು ಮತ್ತು ಇಷ್ಟು ಭದ್ರವಾಗಿ ಪೊಸಿಷನನ್ನು ಟಾಪ್ 5 ಯೂನಿವರ್ಸಿಟಿಗಳ ಪೈಕಿ ಒಂದು ಅಂತ ಹೇಳೋದಕ್ಕೆ ಸೆಕ್ಯೂರ್ ಆಗೋದಕ್ಕೆ ಏನು ಕಾರಣ ಅಂತ ಅನ್ಸುತ್ತೆ? 2013ರಲ್ಲಿ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಆಗಿದೆ. ಆದರೆ ಸಿಎಂಆರ್ ಸಂಸ್ಥೆ ವಿದ್ಯಾಸಂಸ್ಥೆ ಏನಿದೆ ಅದರಿಂದ ಮೊದಲೇ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ನು ಇತ್ತು. ಸಿಎಂಆರ್ ಯೂನಿವರ್ಸಿಟಿ 2013ರಲ್ಲಿ ಆಗಿರೋದು. ಒಂದು ಪ್ರೈವೇಟ್ ಯೂನಿವರ್ಸಿಟಿ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಆಗಿದೆ. ಈ ಯೂನಿವರ್ಸಿಟಿನಲ್ಲಿ 70 ಎಕರೆ ಜಾಗದಲ್ಲಿ ಮೇನ್ ಕ್ಯಾಂಪಸ್ ಇದೆ ಮತ್ತು ಬೇಕಾದ ಎಲ್ಲ ಫೆಸಿಲಿಟೀಸು ಹುಡುಗರಿಗೆ ಏನು ಬೇಕು ಅಂದರೆ ದಿಸ್ ಇಸ್ ಎ ನ್ಯೂ ಏಜ್ ಯೂನಿವರ್ಸಿಟಿ. ನ್ಯೂ ಏಜ್ ಯೂನಿವರ್ಸಿಟಿ ಅಂತಂದರೆ ಹುಡುಗರಿಗೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವೇನು ಹೇಳ್ತೀವಿ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಏನು ಬೇಕೋ ಎಲ್ಲ ಯೂನಿವರ್ಸಿಟಿನಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಯೂನಿವರ್ಸಿಟಿನ ಒಂದು ಅವರ ಕ್ರಿಯೇಟ್ ದಿ ಫ್ಯೂಚರ್ ಅಂತ ನಮ್ಮದು ಘೋಷವಾಕ್ಯ. ಕ್ರಿಯೇಟ್ ದಿ ಫ್ಯೂಚರ್ ಅಂದರೆ ಫ್ಯೂಚರ್ ಹೇಗಿರಬೇಕು ಹುಡುಗರಿಗೆ ಅದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಂಥೇಳಿ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಇದು ಆಗಿರೋದ್ರಿಂದ ನಮ್ಮಲ್ಲಿ ಒಳ್ಳೊಳ್ಳೆ ಫ್ಯಾಕಲ್ಟಿಗಳು
ಮತ್ತು ಪ್ರೀಮಿಯರ್ ಇನ್ಸ್ಟಿಟ್ಯೂಷನಿಂದ ಫ್ಯಾಕಲ್ಟಿಗಳು ಬಂದು ನಮ್ಮಲ್ಲಿ ಇದ್ದಾರೆ, ಜಾಯ್ನ್ ಆಗ್ತಾರೆ. ಆಮೇಲೆ ಹುಡುಗರುಗಳು ನಾನು ಆವಾಗಲೇ ಹೇಳ್ದಂಗೆ ಇಡೀ ಭಾರತದ ದೇಶ ಮತ್ತು ಬೇರೆ ಕಡೆಯಿಂದನೂ ಬಂದು ನಮ್ಮಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೇಸ್ಟ್ರುಗಳು ಕೂಡ ನಾವು ಇಂಟರ್ನ್ಯಾಷನಲ್ ಮೇಸ್ಟ್ರುಗಳನ್ನ ಕೆಲವರು ತೊಗೊಂಡಿದ್ದೀವಿ, ಕೆಲವೊಂದು ತೊಗೊತಾ ಇದ್ದೀವಿ. ಆಮೇಲೆ ನಮ್ಮದು ಕರಿಕ್ಯುಲಮು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನಾವು ಇದು ಮಾಡಿದ್ದೀವಿ. NEP ಅಂತ 2020 ಆಯಿತು. NEPಗಿಂತ ಮುಂಚೆನೇ ನಮ್ಮ ಕರಿಕ್ಯುಲಮು NEP ಕಾಂಪ್ಲಿಮೆಂಟ್ ಇರೋ ಹಾಗೆ ನೋಡ್ಕೊಂಡಿದ್ವಿ. ಆಮೇಲೆ ಕಾಮನ್ ಕೋರ್ ಕರಿಕ್ಯುಲಮ್ ಅಂತ ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಆವಾಗಿಂದನೇ ಬಿಫೋರ್ NEPನೇ ಕಾಮನ್ ಕೋರ್ ಕರಿಕ್ಯುಲಮ್ ಮಾಡಿ ಅದು ಭಾಳ ಮೆಚ್ಯೂರ್ಡ್ ಸ್ಟೇಜಲ್ಲಿ ಇದೆ. ಯಾವುದೇ ಪ್ರೋಗ್ರಾಮ್ ನಮ್ಮಲ್ಲಿ 45 ಪ್ರೋಗ್ರಾಮ್ಗಳಿದೆ ನಮ್ಮಲ್ಲಿ. ನೀವು ಲಾ ತೊಗೊಳ್ಳಿ ಅಥವಾ BA, BCom, MBA, ಇಂಜಿನಿಯರಿಂಗ್, BTech, ಕಂಪ್ಯೂಟರ್ ಸೈನ್ಸಲ್ಲೇ ಒಂದು 8 ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಕಂಪ್ಯೂಟರ್ ಸೈನ್ಸ್ ವೈವಿಧ್ಯಮಯ ಕೋರ್ಸ್ಗಳಿದೆ. ಅದಾದಮೇಲೆ ಡಿಸೈನ್ ಇದೆ, ಆರ್ಕಿಟೆಕ್ಚರ್ ಇದೆ. ಸೊ ಎಲ್ಲ ರೀತಿಯ ಕೋರ್ಸ್ಗಳು ನಮ್ಮಲ್ಲಿ ಇದೆ. ಆಮೇಲೆ ಆ ಹುಡುಗರುಗಳೆಲ್ಲ ಒಂದೇ ಇದರಲ್ಲಿ ಇರೋದರಿಂದ ನಾವು ಕಾಮನ್ ಕೋರ್ ಕರಿಕ್ಯುಲಮ್ ಮಾಡಿದ್ದೀವಿ. ಆದ್ದರಿಂದ ಅವ್ರಿಗೆ ಸರ್ವಾಂಗೀಣ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ, ಹೊಲಿಸ್ಟಿಕ್ ಡೆವಲಪ್ಮೆಂಟ್, ಅದು ನಿಜವಾಗ್ಲೂ ಆಗುತ್ತೆ. ಅದಾದಮೇಲೆ ನಮ್ಮ ಯೂನಿವರ್ಸಿಟಿ ಫ್ಯಾಕಲ್ಟಿ ಬಹಳ ಒಳ್ಳೆಯ ಗುಣಮಟ್ಟದ ಫ್ಯಾಕಲ್ಟಿನೇ ನಾವು ತಗೊಳ್ಳೋದ್ರಿಂದ ಅವರ ಅಭಿವೃದ್ಧಿ ಒಂದು. ಇನ್ನೊಂದೇನು ಅಂತಂದರೆ ಬೇರೆ ಬೇರೆ ದೇಶದ ಯೂನಿವರ್ಸಿಟಿಗಳ ಜೊತೆ ಸಂಬಂಧ ಟೈಅಪ್ ಮಾಡ್ಕೊಂಡಿರ್ತಾರೆ. ಮತ್ತು ಎಷ್ಟೋ ಸರಿ ನಾವು ಗ್ಲೋಬಲ್ ಇಮರ್ಷನ್ ಪ್ರೋಗ್ರಾಮ್ ಅಂತ ಕೊಡ್ತೀವಿ ಹುಡುಗರಿಗೆ. ಆಮೇಲೆ ನಮ್ಮಲ್ಲಿ ಇನ್ನೋವೇಷನ್ ಸೆಂಟರ್ ಅಂತ ಇದೆ. ಇವಾಗಿನ ಕಾಲಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಈವನ್ ರಾಜ್ಯ ಸರ್ಕಾರ ಕೂಡ ಇನ್ನೋವೇಷನ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದೆ. ನಮ್ಮಲ್ಲಿ ಸಪ್ರೇಟಾಗಿ ಇನ್ನೋವೇಷನ್ ಸೆಂಟರ್ ಅಂತಲೇ ಮಾಡಿದ್ದೀವಿ. ಆಮೇಲೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಎಲ್ಲ ಯೂನಿವರ್ಸಿಟಿಲಿ ಇದ್ದಂಗೆ ನಮ್ಮಲ್ಲೂ ಇದೆ. ಆದರೆ ನಾವು ಕೆರಿಯರ್ ಡೆವಲಪ್ಮೆಂಟ್ ಸೆಲ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಕೆರಿಯರ್ ಡೆವಲಪ್ಮೆಂಟ್ ಸೆಲ್ ಕೆಲಸ ಏನು ಅಂತಂದರೆ ಯಾವಾಗ ನಮ್ಮ ಕರಿಕ್ಯುಲಮ್ ಮತ್ತು ನಮ್ಮ ಕಾಮನ್ ಕೋರ್ ಕರಿಕ್ಯುಲಮಲ್ಲಿ ಏನೇನು ಇರಬೇಕೋ ಅಂತ ಡಿಸೈಡ್ ಮಾಡೋದಕ್ಕೆ ಇಂಡಸ್ಟ್ರಿಗಳ ಜೊತೆ ಸೇರಿ ಕೂತ್ಕೊಂಡು ಮಾತಾಡ್ಬಿಟ್ಟು ನಮ್ಮಲ್ಲಿ ಆ ಕೆರಿಯರ್ ಡೆವಲಪ್ಮೆಂಟ್ ಸೆಲ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇದರಿಂದ ಯಾವಾಗಲೂ ನಾವು ಒಂದು ಹೆಜ್ಜೆ ಮುಂದಿರೋ ಅಂಥ ಸಿಲೆಬಸ್ ಇರೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ನಮ್ಮ ಯೂನಿವರ್ಸಿಟಿ ಒಂದು ಮೋಸ್ಟ್ ಸಾರ್ಟ್ ಔಟ್ ಯೂನಿವರ್ಸಿಟಿ. ಮತ್ತು ಎಲ್ಲ ರ್ಯಾಂಕಿಂಗ್ ರೇಟಿಂಗ್ಸ್ನಲ್ಲಿ ಎಲ್ಲೆಲ್ಲಿ ರ್ಯಾಂಕಿಂಗ್ ರೇಟಿಂಗ್ಸ್ ಯೂನಿವರ್ಸಿಟಿ ಕೊಡ್ತಾರೋ ಎಲ್ಲರೊಳಗೂ ನೀವು CMR ಅದು 10 ವರ್ಷದ ಹೊಸ ಯೂನಿವರ್ಸಿಟಿ ಆಗಿದ್ರೂ ಕೂಡ ಎಮರ್ಜಿಂಗ್ ಇನ್ಸ್ಟಿಟ್ಯೂಟು ಆ ಥರ ಅಂತ ನಮ್ಮಲ್ಲಿ ಎಲ್ಲ ರ್ಯಾಂಕ್ಗಳು ಬರ್ತಾಯಿದೆ. ಆಮೇಲೆ ನಮ್ಮಲ್ಲಿ CMR IT ಅಂತ ಮೊದಲಿಂದ ಒಂದು 25 ವರ್ಷದ್ದು ಒಂದಿದೆ, ನಮ್ಮದೇ ಸಹೋದರ ಸಂಸ್ಥೆ. ಅದು ಕೂಡ A++ ತೊಗೊಂಡು ಅದು ಒಂದು ಒಳ್ಳೆಯ ಶ್ರೇಣಿಯ ವಿದ್ಯಾಸಂಸ್ಥೆ. ಹಾಗಾಗಿ CMR ಯೂನಿವರ್ಸಿಟಿಗೆ ಎಕ್ಸ್ಪೀರಿಯನ್ಸ್ಗೆ ಮತ್ತು ವೈವಿಧ್ಯತೆಗೆ ಕಮ್ಮಿ ಇಲ್ಲ. ಸೊ ಇದರಿಂದ CMR ಯೂನಿವರ್ಸಿಟಿ ಹೆಸರು ಆಟೋಮೆಟಿಕ್ಕಾಗಿ ಬಂದಿದೆ. ಈಗ CMRUI ಅನ್ನುವಂತಹ ಕಾರ್ಯಕ್ರಮಗಳನ್ನು ನಾವು ಕೇಳ್ಪಡ್ತಾ ಇದ್ದೀವಿ. ಬಟ್ ಅದು ದುಬಾರಿನಾ ಅಥವಾ ಹೇಗೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಎಲ್ಲ ಡಿಗ್ರಿ ಪ್ರೋಗ್ರಾಮ್, ಪ್ರೊಫೆಷನಲ್ ಡಿಗ್ರಿ, ಲಾ, ಆರ್ಕಿಟೆಕ್ಚರ್, ಡಿಸೈನ್ ಎಲ್ಲ ಥರ ಪ್ರೋಗ್ರಾಮು ಇದೆ. ಮತ್ತು ನಮ್ಮದು ಇಷ್ಟೇ ಅಲ್ಲದೆ ಸರ್ಟಿಫಿಕೇಟ್ ಕೋರ್ಸಸ್ ಕೂಡ ನಾವು ಮಾಡ್ತೀವಿ. ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಸು, ಸರ್ಟಿಫಿಕೇಟ್ ಕೋರ್ಸಸ್ಸು ಹುಡುಗರಿಗೆ ಮಾಡ್ತೀವಿ. ಕೆಲವು ಆ್ಯಡ್ ಆನ್ ಕೋರ್ಸಸ್ಸು ರನ್ ಮಾಡ್ತೀವಿ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಸಂಸ್ಥೆಯ ಏನಂತೀರ ಫೀಸ್ ರೀಸನೇಬಲ್ ಆಗಿದೆ. ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಡಿಮಾಂಡ್ ಹುಡುಗರು ಯಾವ ಥರ ಬೇರೆ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಹತ್ರ ಬಂದವಾಗ ಗೊತ್ತಾಗುತ್ತೆ. ವೆರಿ ರೀಸನೇಬಲ್ ಫೀಸು. ಅಷ್ಟೇ ಅಲ್ಲದೆ ಫೆಸಿಲಿಟಿ ನಾವು ಯಾರಿಗೆ ಇಂಥವರು ಹಿಂಗೆ ಅಂತಿಲ್ಲ, ಎಲ್ಲರಿಗೂ ಕೂಡ ಒಂದು ಫೆಸಿಲಿಟಿ ಕೊಡ್ತೀವಿ. ಆಮೇಲೆ ಪ್ರತಿ ಒಬ್ರಿಗೂ ಇವ್ರಿಗೆ ಈ ಥರದ್ದು ಬೇಕಾಗುತ್ತೆ ಅಂತ ಕೆಟಗರಿ ಮಾಡಿ ಆ ಕೆಟಗರಿಗೆ ಏನು ಬೇಕೋ ಆ ಥರ ಟ್ರೈನಿಂಗ್ಗಳು ಕೊಡೋದ್ರಿಂದ ಹುಡುಗರುಗಳು ಬಹಳ ಸಕ್ಸಸ್ ರೇಟ್ ಈಸ್ ವೆರಿ ಹೈ. 100ಕ್ಕೂ ಮೇಲಿನ ಕಂಪ್ನಿಗಳು ನಮ್ಮ ಯೂನಿವರ್ಸಿಟಿಗೆ ಬಂದು ಪ್ಲೇಸ್ಮೆಂಟ್ ಮಾಡ್ತಾರೆ. ಇಷ್ಟೇ ಅಲ್ಲದೆ ಸುಮಾರು ಹುಡುಗರು ಗ್ಲೋಬಲ್ ಇಮರ್ಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂತ 2 ಸೆಮಿಸ್ಟರ್ ಮಧ್ಯ ಬೇರೆ ಕಡೆ ಹೋಗ್ಬಿಟ್ಟು ಅವರ
ಅವಕಾಶಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಅಂಥ ಟ್ರೈನಿಂಗು ಮತ್ತು ಅಲ್ಲಿ ಯೂನಿವರ್ಸಿಟಿಲಿ ಹೇಗಿದೆ ಅದನ್ನೆಲ್ಲ ನೋಡ್ತಾರೆ. 2-3 ಥರ ಅನುಕೂಲಗಳಿದೆ. ಒಂದೇನು ಅಂದರೆ ಅವ್ರುಗಳಿಗೆ ಚಿಂತನಾ ಶಕ್ತಿ ಜಾಸ್ತಿ ಆಗುತ್ತೆ ಬೇರೆ ಕಡೆ ಎಲ್ಲ ನೋಡಿ. ಇನ್ನೊಂದೇನು ಅಂತೇಳಿದರೆ ಅಕಸ್ಮಾತ್ ಅವರು ಹೈಯರ್ ಎಜುಕೇಷನ್ ಹೋಗಬೇಕು ಅಂತಂದ್ರೂ ಈಗಿಂದನೇ ತಯಾರಿ ಇರುತ್ತೆ. ಇಷ್ಟೆಲ್ಲ ಹೊಸದಾಗಿ ಹೋದ ವರ್ಷದಿಂದ ಇನ್ನೊಂದು ಭಾಳ ಒಳ್ಳೆಯ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ. ಅದೇನು ಅಂತಂದರೆ ಆ್ಯಸ್ ಎ ಸೊಸೈಟಲ್ ಕಮಿಟ್ಮೆಂಟ್ ಆಫ್ ದಿ CMR ಯೂನಿವರ್ಸಿಟಿ ನಾವೇನು ಮಾಡಿದ್ದೀವಿ ಅಂತೇಳಿದ್ರೆ ಸರ್ಟಿಫಿಕೇಟ್ ಕೋರ್ಸಸ್ಸು ಸ್ಕಿಲ್ ಕೋರ್ಸಸ್ನ ಯಾರು ಬೇಕಾದ್ರೂ ಮಾಡ್ಬೋದು ಆ ಥರ ಓಪನ್ ಮಾಡಿದ್ದೀವಿ. ಅಂದರೆ 12th ಸ್ಟ್ಯಾಂಡರ್ಡ್ ಆದಮೇಲೆ ಹುಡುಗ ಅದಕ್ಕೆ ಆಪ್ಟ್ ಮಾಡ್ಬೋದು. ಫ್ರೀ ಅದು, ದಟ್ ಈಸ್ ಎ ಫ್ರೀ ಆ್ಯಂಡ್ ಹಿ ವಿಲ್ ಗೆಟ್ ಎ ಸರ್ಟಿಫಿಕೇಟ್. ಅವರು ಈ CMR ಯೂನಿವರ್ಸಿಟಿಯಲ್ಲೇ ಓದಬೇಕು ಅಂತಿಲ್ಲ. ಆಮೇಲೆ ಓದಿದರೆ ಸರಿ, ಓದಿದ್ರು ಕೂಡ ಅವರಿಗೆ ಸರ್ಟಿಫಿಕೇಟ್ ಬರುತ್ತೆ. ಇದನ್ನು ನಾವು ಆಕ್ಸಲರೇಟೆಡ್ ಕೋರ್ಸ್ ಅಂತ ಕರಿತೀವಿ. ಥಾಟ್ ಕೂಡ ಇದೆ ನಮ್ಮ ಯೂನಿವರ್ಸಿಟಿ. ಆಮೇಲೆ ಮೂಕ್ ಆನ್ಲೈನ್ ಕೋರ್ಸಸ್ಸು ಎಲ್ಲ ಮಾಡ್ತಾ ಇರ್ತೀವಿ. ಹಾಗಾಗಿ ಹುಡುಗರಿಗೆ ಒಂದು ನಂಬಿಕೆ ಇದೆ CMR ಯೂನಿವರ್ಸಿಟಿ ಅಂತೇಳಿ. ಓಕೆ, ನಂಬಿಕೆ ಬಿಲ್ಡ್ ಮಾಡೋ, ಟ್ರಸ್ಟ್ ಬಿಲ್ಡ್ ಮಾಡೋದು ಕೂಡ ದೊಡ್ಡ ವಿಚಾರನೇ. ಪ್ರಮುಖವಾಗಿರುವಂತಹ ಪ್ರಶ್ನೆ, ಈಗ ವಿಶ್ವವಿದ್ಯಾಲಯದಲ್ಲಿ ನಾವೊಂದು ಡಿಗ್ರಿ ತಗೊಳ್ತೀವಿ ಅಥವಾ ಸ್ಪೆಷಲ್ ಕೋರ್ಸನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಪ್ಲೇಸ್ಮೆಂಟ್ ಆಗುತ್ತಾ ಅಂತ ಹೇಳಿ. ಆಮೇಲೆ ಎರಡನೇ ಪ್ರಶ್ನೆ ಇರುವಂಥದ್ದು ಮೇಕರ್ ಸ್ಪೇಸ್ ಬಹಳಷ್ಟು ಸದ್ದು ಮಾಡ್ತಾ ಇದೆ. ತುಂಬ ಇನೋವೇಟಿವ್ ಥಾಟ್ ಜೊತೆಗೆ ಮೇಕರ್ ಸ್ಪೇಸ್ ಬಂದಿದೆ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಹುಡುಗರು ಪ್ಲೇಸ್ಮೆಂಟಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. CMR ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ದೆರ್ ಈಸ್ ಎ ಸಪರೇಟ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್. ಆಮೇಲೆ ಕಾಮನ್ ಕೋರ್ ಕರಿಕ್ಯುಲಮ್ ವತಿಯಿಂದ ದೆರ್ ಈಸ್ ಎ ಡಿಪಾರ್ಟ್ಮೆಂಟ್ ಕಾಮನ್ ಕೋರ್ ಕರಿಕ್ಯುಲಮ್ ಅಂತೇಳಿ. ಅವ್ರದ್ದು ಕೆಲಸ ಏನು ಅಂತೇಳಿದ್ರೆ ಪ್ಲೇಸ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಅವ್ರು ಶುರು ಆದ ತಕ್ಷಣ ಯಾವಾಗ ಜಾಯಿನ್ ಆಗ್ತಾರಲ್ಲ ಯೂನಿವರ್ಸಿಟಿ, ಆವತ್ತಿಂದ ಆ ಹುಡುಗಂಗೆ ಕಮ್ಯುನಿಕೇಷನ್ನು ಮತ್ತು ಸಾಫ್ಟ್ ಸ್ಕಿಲ್ ಅಂತ ಕರಿತೀವಿ ನಾವು, ಅದ್ರ ಬಗ್ಗೆ ಟ್ರೈನಿಂಗ್ ಶುರು ಮಾಡಿಬಿಡ್ತೀವಿ ನಾವು. ನಮ್ಮ ಕರಿಕ್ಯುಲಮ್ಮು ಪ್ರತಿ ಸರನೂ ಈ ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಅವರಿಗೆ ಈ ಇಂಡಸ್ಟ್ರಿ ಭಾಳ ಯಾವಾಗಲೂ ಅಂತಾರೆ, ಇಂಡಸ್ಟ್ರಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜೊತೆಯಾಗಿ ಹೋದರೆ ಮಾತ್ರ ಇಬ್ಬರಿಗೂ ಅನುಕೂಲ. ಇದನ್ನು ಅಚೀವ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಒಂದು ಕೆರಿಯರ್ ಡೆವಲಪ್ಮೆಂಟ್ ಸೆಲ್ ಅಂತಲೂ ಮಾಡಿದ್ದೀವಿ. ಕೆರಿಯರ್ ಡೆವಲಪ್ಮೆಂಟ್ ಸೆಲ್ ಅಂತ ಹೇಳಿದ್ರೆ ನಮ್ಮ ಯೂನಿವರ್ಸಿಟಿ ಪಠ್ಯಕ್ರಮ ಅಥವಾ ಕರಿಕ್ಯುಲಮ್ ಅದನ್ನು ಇಂಡಸ್ಟ್ರಿ ಜೊತೆ ಸ್ಕ್ರೂಟಿನಿ ಮಾಡಿಸೋದು, ಅದಾದಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಯಾವುದನ್ನು ಇಂಡಸ್ಟ್ರಿಗಳು ಕೇಳುತ್ತೋ ಅದನ್ನು ಯೂನಿವರ್ಸಿಟಿಯಲ್ಲಿ ಆ್ಯಡ್ ಆನ್ ಕೋರ್ಸ್ ಅಂತ ಮಾಡ್ತೀವಿ. ಹುಡುಗರಿಂದ ಬಹಳ ಅನುಕೂಲ. ಇದೆಲ್ಲ ಸೇರಿಬಿಟ್ಟು ನಮ್ಮ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗು ಬಹಳ ಚೆನ್ನಾಗಿದೆ. ಇನ್ನೊಂದೇನು ಅಂದರೆ ಇನ್ನೋವೇಷನ್. ಇವಾಗ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಬಹಳಷ್ಟು ಇನ್ನೋವೇಷನ್ಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ದೇ ಆರ್ ಗಿವಿಂಗ್ ಫೋಕಸ್ ಆನ್ ದಿ ಇನ್ನೋವೇಷನ್. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಏನಂದರೆ ಐಡಿಯಾ ಕ್ರಿಯೇಟ್ ಮಾಡೋದಕ್ಕೂ ಸಹಾಯ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹುಡುಗರಿಗೆ ಕೆಲಸ ಒಂದು ಸಿಗೋದು ಒಂದು, ಅವನಿಗೆ ಒಂದು ಐಡಿಯಾ ಈ ಥರ ಆದರೆ ಹಿಂಗೆ ಮಾಡ್ಬೋದು ಅಂತೇಳಿ ಎಂಟರ್ಪ್ರೆನರಲ್ ಇದು ಬರುತ್ತೆ. ಅಂದರೆ ತಾನೇ ಇನ್ನೊಬ್ರಿಗೆ ಕೆಲಸ ಕೊಡೋ ಅಂಥ ಶಕ್ತಿ ಬರುತ್ತೆ. ಅದು ಒಂದು. ಇನ್ನೊಂದೇನು ಅಂತಂದರೆ ಹೊಲಿಸ್ಟಿಕ್ ಡೆವಲಪ್ಮೆಂಟು ಆಗುತ್ತೆ, ಓವರ್ ಆಲ್ ಗ್ರೋತ್. ಸೊ ಇದಿಷ್ಟಕ್ಕೂ ಭಾಳ ಫೋಕಸ್ ಕೊಟ್ಟುಬಿಟ್ಟು CMR ಯೂನಿವರ್ಸಿಟಿನಲ್ಲಿ ಈ ಎಲ್ಲ ಪ್ಲಾಟ್ಫಾರಮ್ ಕೆರಿಯರ್ ಡೆವಲಪ್ಮೆಂಟ್ ಸೆಲ್ಲು, ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗು, ಇನೋವೇಷನ್ ಸೆಂಟರು, ಡಿಸೈನ್ ಥಿಂಕಿಂಗು, ಈ ಮೇಕರ್ ಸ್ಪೇಸು ಒಂದು ಸ್ಮಾಲ್ ಭಾಗ. ಅದರೊಳಗೆ ಇದಿಷ್ಟನ್ನು ನೋಡ್ಕೊಳ್ಳೋದ್ರಿಂದ ಹುಡುಗರಿಗೆ ಅನುಕೂಲ ಆಗುತ್ತೆ. ಓಕೆ, ಪ್ರಪಂಚದ ವಿವಿಧ ಭಾಗದ ಯೂನಿವರ್ಸಿಟಿಗಳು ಭಾರತದ ಯೂನಿವರ್ಸಿಟಿಗಳ ಜೊತೆಗೆ ಕೊಲ್ಯಾಬ್ ಆಗಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ಹೋಗಬೇಕು ಅಂತ ಬಯಸ್ತವೆ. ಸೊ CMR ಯೂನಿವರ್ಸಿಟಿಯ ಆಲೋಚನೆ ಮತ್ತು ಕೊಲ್ಯಾಬ್ ಆಗಿದ್ರೆ ಯಾವೆಲ್ಲ ದೇಶದ ಪಾರ್ಟ್ನರ್ಸನ್ನು ನೋಡ್ಬೋದು ಅಂತ? ಯೂನಿವರ್ಸಿಟಿ ಶುಡ್ ಬಿ ಗ್ಲೋಬಲ್, ಯೂನಿವರ್ಸಲ್. ಇಟ್ ಶುಡ್ ಬಿ ಯೂನಿವರ್ಸಲ್. ಹೌದು. ಇದನ್ನು ಅಚೀವ್ ಮಾಡೋದಕ್ಕೋಸ್ಕರ ನಾವು ಸಪರೇಟಾಗಿ ಇಂಟರ್ನ್ಯಾಷನಲ್ ಅಡ್ಮಿಷನ್ ಅಂತ ಒಂದಿದೆ ನಮ್ಮಲ್ಲಿ. ಒಂದು ಸಪರೇಟ್ ಡೈರೆಕ್ಟರ್ ಇದ್ದಾರೆ ಅದಕ್ಕೆ, ಇಂಟರ್ನ್ಯಾಷನಲ್ ಅಡ್ಮಿಷನ್. ಇನ್ನೊಂದು ಆಫೀಸ್ ಆಫ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಇದೆ, ಅದಕ್ಕೊಬ್ಬರು ಡೈರೆಕ್ಟರ್ ಇದ್ದಾರೆ. ಇವರಿಬ್ಬರದ್ದು ಕೆಲಸ ಏನು ಅಂತಂದರೆ ಟು ಕನೆಕ್ಟ್ ಯೂನಿವರ್ಸಿಟಿ ಟು ಔಟ್ಸೈಡ್ ವರ್ಲ್ಡ್. ಸೊ ಅವರಲ್ಲಿ ಇವಾಗಲೇ ನಮ್ಮ ಹತ್ರ ಹೆಚ್ಚು ಕಮ್ಮಿ 72 ಯೂನಿವರ್ಸಿಟಿಗಳ ಜೊತೆ ನಮ್ಮದು ಪಾರ್ಟ್ನರ್ಶಿಪ್ ಇದೆ. ಇದು ಪ್ರಪಂಚದಲ್ಲಿ 72 ಯೂನಿವರ್ಸಿಟಿ ಜೊತೆ. ಕೊರಿಯಾದಿಂದ ಇದೆ, ಜಪಾನಿಂದ ಇದೆ, US ಮತ್ತು ಕೆನಡಾ, ಎಲ್ಲ ಕಡೆಯೂ ನಮ್ಮ ಪಾರ್ಟ್ನರ್ಶಿಪ್ ಇದೆ. ನಮ್ಮ ಮೇಸ್ಟ್ರುಗಳು, ನಮ್ಮ ಫ್ಯಾಕಲ್ಟಿ ಮತ್ತು ಅವರ ಫ್ಯಾಕಲ್ಟಿ ಸೇರಿಬಿಟ್ಟು ಇಲ್ಲ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ಬೋದು, ಇಲ್ಲ ಅಂದರೆ ನಮ್ಮ ಹುಡುಗರಿಗೆ ಗ್ಲೋಬಲ್ ಇಮರ್ಷನ್ ಪ್ರೋಗ್ರಾಮ್ ಆಗ್ಬೋದು, ಅಥವಾ ರಿಸರ್ಚಿಗೆ ಪೇಪರ್ ಪಬ್ಲಿಷ್ ಮಾಡೋದಕ್ಕೆ, ಇದಕ್ಕೆಲ್ಲ ಸಹಯೋಗ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ.
ನಮ್ಮ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಕೂಲು ಒಂದು 5-6 MOUಗಳಿಗೆ ನಾವು ಸೈನ್ ಹಾಕಿದ್ದೀವಿ. ಅವರು ಆ ಎಲ್ಲ ದೇಶಗಳು, ಯುರೋಪಿಯನ್ ದೇಶಗಳು ಎಲ್ಲ ಕಡೆ ಸೈನ್ ಹಾಕಿದ್ವಿ. ಅವರೆಲ್ಲ ದೇ ಆರ್ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಇನ್ ದಿ ವರ್ಲ್ಡ್. ಸೊ ಅವರು ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ನಮಗೂ ಆ ಲಾಭ ಆಗುತ್ತೆ. ಅವ್ರು ಏನು ಫಾಲೋ ಮಾಡ್ತಾರೆ. ಬಟ್ ಅದ್ರ ರೆಕಗ್ನಿಷನ್ ಹೇಗೆ ಸರ್, ಅಂದರೆ ಹೇಗೆ ಅಂತ? ರೆಕಗ್ನಿಷನ್ ಮೇಡಮ್ ಇದು 2-3 ಥರ ಆಗುತ್ತೆ. ಒಂದೇನು ಅಂದರೆ ಅವ್ರ ಪ್ರಾಕ್ಟೀಸಸ್ ಫಾಲೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಓಕೆ. ಅಲ್ಲಿ ಏನು ನಡೀತಾ ಇದೆ, ಅದಕ್ಕೆ ಯಾತಕ್ಕೆ ಅವರು ವರ್ಲ್ಡಲ್ಲಿ ಬಿಸ್ನೆಸ್ ಸ್ಕೂಲಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಅಥವಾ ಟೆಕ್ನಿಕಲ್ ಸ್ಕೂಲಲ್ಲಿ ಇಷ್ಟೊಂದು ಪ್ರಸಿದ್ಧಿ ಪಡೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಫ್ಯಾಕಲ್ಟಿನೂ ಹೋಗಿರ್ತಾರೆ ಜೊತೆಯಲ್ಲಿ. ಸೊ ಫ್ಯಾಕಲ್ಟಿ ಇದು ವಾಪಸ್ ಬಂದಾಗ ಕೆಲವಾರು ಇದ್ರ ಮಟ್ಟಿಗೆ ನಾವು ನಮ್ಮ ಪದ್ಧತಿನ ಚೇಂಜ್ ಮಾಡ್ಕೊಳ್ಳೋಕೆ ಭಾಳ ಅನುಕೂಲ ಆಗುತ್ತೆ. ಓಕೆ. ಇನ್ನೊಂದೇನು ಅಂದರೆ ಇವಾಗೆಲ್ಲ ಗ್ಲೋಬಲ್ ರ್ಯಾಂಕಿಂಗ್ ಆ್ಯಂಡ್ ರೇಟಿಂಗ್ನಲ್ಲಿ ಈವನ್ ಅವರ ಇಂಡಿಯನ್ ಗೌರ್ಮೆಂಟ್ NIRF ಅಥವಾ ಯಾವುದೇ ಆದ್ರೂ ಇದು ಒಂದು ಭಾಳ ದೊಡ್ಡದಿದೆ. ಇಂಟರ್ನ್ಯಾಷನಲೈಸೇಷನ್ ಇದು ಒಂದು ಕ್ರೈಟೀರಿಯಾ. ಸೊ ಇದಕ್ಕೋಸ್ಕರ ಗೌರ್ಮೆಂಟು ಕೂಡ ಅದನ್ನು ರೆಕಗ್ನೈಸ್ ಮಾಡಿದೆ. ಈ ಥರ ಇಂಟರ್ನ್ಯಾಷನಲೈಸೇಷನ್ ಇದ್ದರೆ ಈ ಥರ ಅನುಕೂಲ ಆಗುತ್ತೆ ಇಂಡಿಯಾದ ಸಂಸ್ಥೆಗಳಿಗೆ ಅಂತೇಳಿ, ಅದರಿಂದನೂ ಅದು ನಡೆಯುತ್ತೆ. ಓಕೆ. ನಮ್ಮಲ್ಲಿ ಏನು ಹೆಚ್ಚುಗಾರಿಕೆ ಏನು ಅಂದರೆ ನಮ್ಮದು ಸಪ್ರೇಟ್ ವಿಂಗ್ಸ್ ಇಟ್ಕೊಂಡಿದ್ದೀವಿ ನಾವು. ಆಫೀಸ್ ಆಫ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತಲೇ ಇಟ್ಕೊಂಡಿದ್ದೀವಿ. ಅದಕ್ಕೊಬ್ಬರು ಡೈರೆಕ್ಟರ್ ಇದ್ದಾರೆ, ವೆರಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರು. ಅವ್ರಿಗೆ ಹುಡುಗರಿಗೆ ಏನೇನು ಬೇಕೋ ಎಲ್ಲ ಸಿಕ್ಕತ್ತೆ. ಆಮೇಲೆ ಡೈರೆಕ್ಟರ್ ಆಫ್ ಪಾರ್ಟ್ನರ್ಶಿಪ್ಸ್ ಅಂತನಿದ್ದಾರೆ, ಅವ್ರದ್ದು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ಅವರಿಂದನೂ ಅನುಕೂಲ ಆಗುತ್ತೆ. ಓಕೆ. ಈಗ ಯೂನಿವರ್ಸಿಟಿ ಅಂದಮೇಲೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಅಂತೂ ನಾವು ಮಾತಾಡಿದ್ವಿ. ಸೊ ಆನ್ ಆನ್ ಆವ್ರೇಜ್ ಎಷ್ಟು ಸಂಸ್ಥೆಗಳು ಬರ್ತವೆ ಪ್ರತಿ ವರ್ಷ ಕೂಡ ಪ್ಲೇಸ್ಮೆಂಟ್ ಕೊಡೋದಕ್ಕೆ ಅಥವಾ ರಿಕ್ರೂಟ್ಮೆಂಟ್ಗೆ ಅಂತ ಆನ್ ಆನ್ ಆವ್ರೇಜ್ ಹೇಳೋದಾದ್ರೆ? ನಮಗೆ 135 ಕಂಪ್ನಿಗಳು ಹೋದ ವರ್ಷ ಬಂದಿದ್ದು. ಈ ವರ್ಷ ಇನ್ನೂ ನಡೀತಾ ಇದೆ. ಹತ್ತಿರ 105-110 ಕಂಪ್ನಿಗಲ್ಲೇ ಬಂದು ತೊಗೊಂಡಿದ್ದಾರೆ. ಸೊ ಇಟ್ ಈಸ್ ಎ ಆನ್ ಗೋಯಿಂಗ್ ಪ್ರೊಸೆಸ್ ಫಾರ್ ದಿಸ್ ಇಯರ್. ಲಾಸ್ಟ್ ಇಯರ್ ಒಂದು 335 ಬಂದಿದ್ದಾರೆ. ಅದು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಾರಿಗೆ ನಮ್ಮ ಸಿಲೆಬಸ್ಸು ನಮ್ಮ ವೈಶಿಷ್ಟ್ಯತೆ ಗೊತ್ತಾಗುತ್ತೆ ಅವರು ಬಂದು ಹುಡುಗರನ್ನ ನೋಡ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಇಂಟರ್ವ್ಯೂ ತಗೊಳ್ತಾ ಇದ್ದೀನಿ ಸರ್. ಈಗ ಒಂದು 100 ಸ್ಟೂಡೆಂಟ್ಸು ಇಂಟರ್ವ್ಯೂ ಅಟೆಂಡ್ ಆಗ್ತಾ ಇದ್ದಾರೆ ಅಂದರೆ ಎಷ್ಟು ಜನ ಪಾಸ್ ಆಗ್ತಿದ್ದಾರೆ, ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಸಿಗ್ತಾರೆ? ಮೇಡಮ್ ದಟ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಕಂಪನಿ. ಓಕೆ. ಕೆಲವು ಕಂಪ್ನಿಗಳಲ್ಲಿ ಒಳ್ಳೆ ಫುಲ್ ಜನ ಪ್ಲೇಸ್ಮೆಂಟ್ ಆಗ್ತಾರೆ. ಅದು ಆಮೇಲೆ ಕೆಲವು ಕಡೆ ಏನಾಗುತ್ತೆ ಅಂತಂದರೆ ಈಗ ಬಹಳ ಡ್ರೀಮ್ ಕಂಪ್ನಿಗಳೆಲ್ಲ ಇದೆ. ಡ್ರೀಮ್ ಕಂಪ್ನಿನಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾರೆ. ರೈಟ್. ಸೊ ಎಲ್ಲರಿಗೂ ಎಲ್ಲ ಕಡೆ ಸಿಗೋದು ಆಗಲ್ಲ. ಹಾಗಾಗಿ ಭಾಳಷ್ಟು ಕಂಪ್ನಿಗಳಲ್ಲಿ ಆ್ಯಾವ್ರೇಜ್ ಕಂಪ್ನಿಗಳಲ್ಲಿ ಅಂದರೆ ಪ್ಯಾಕೇಜ್, ನಮ್ಮಲ್ಲಿ ಪ್ಯಾಕೇಜು 35-40 ಲಕ್ಷದಿಂದ ಹಿಡಿದು 4 ಲಕ್ಷ ತನಕನೂ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಸ್ಟೂಡೆಂಟ್ಸ್ ನಾವು ಟ್ರೈನಿಂಗು ಎಲ್ಲರಿಗೂ ಕೊಟ್ಟಿರ್ತೀವಿ. ಆಮೇಲೆ ದಿ ಫೇಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಕೆಲವ್ರಿಗೆ ಚೆನ್ನಾಗೇ ಟ್ರೈನ್ ಮಾಡಿರ್ತೀವಿ. ಸೊ ಇದೆಲ್ಲ ಎಲ್ಲ ಕಡೆನೂ ಇರುತ್ತೆ. ಈವನ್ IITಗಳು ಇದೇ ಫಾಲೋ ಮಾಡೋದು, ಇಲ್ಲ ಹಿಂಗಿರುತ್ತೆ ಅಷ್ಟೇ. ಓಕೆ. ಈಗ PhDಯನ್ನು ಮಾಡಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಬಯಸ್ತಾ ಇರ್ತಾರೆ. ಸೊ CMR ಯೂನಿವರ್ಸಿಟಿನಲ್ಲಿ ಅದಕ್ಕೆ ಸಿಗುವಂತಹ ಪ್ರೋತ್ಸಾಹ ಏನು ಅಂತ? ನಮ್ಮ ಮ್ಯಾನೇಜ್ಮೆಂಟು ಮತ್ತು ಇದು ಅವರು ಒಂದಿಷ್ಟು ಫಂಡ್ಸ್ ಅಂತ ಇಟ್ಟಿದ್ದಾರೆ, ರಿಸರ್ಚ್ ಫಂಡಿಂಗ್ ಅಂತೇಳಿ. ನೋಡಿ ಹೇಳಬೇಕು ಅಂತ ಹೇಳಿದ್ರೆ ರಿಸರ್ಚ್ ಒಂದೇ ಅಲ್ಲ, ಇವನ್ 12 ಕೋಟಿಯಷ್ಟು ಅನುದಾನ ಇದೆ. ರೈಟ್. ಪ್ರತಿ ವರ್ಷ ಹುಡುಗರುಗಳಿಗೆ 12 ಕೋಟಿಯಷ್ಟು ಅನುದಾನ ಇಯರ್ ಮಾರ್ಕ್ ಮಾಡಿರ್ತಾರೆ. 12 ಕೋಟಿ ಸ್ಕಾಲರ್ಶಿಪ್ ಅಂತ ತಿಳ್ಕೊಬೋದು ನೀವು. ಫಾರ್ ವೇರಿಯಸ್ ಕ್ಯಾಟಗರೀಸ್, ಎಕನಾಮಿಕಲಿ ವೀಕರ್ ಇರ್ಬೋದು, ಅಥವಾ ಇವರ ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು, ಅಥವಾ ಯು ಮೈಟ್ ಹ್ಯಾವ್ ರೆಪ್ರೆಸೆಂಟೆಡ್ ಸ್ಟೇಟ್. ಡಿಪೆಂಡಿಂಗ್ ಅಪಾನ್ ವೇರ್ ಯು ಸ್ಟ್ಯಾಂಡ್ ಯು ವಿಲ್ ಗೆಟ್ ದಿ ಸ್ಕಾಲರ್ಶಿಪ್. ಆಮೇಲೆ ಅಫ್ಕೋರ್ಸ್ ಕೆಲವಾರು ಟೈಪು ಇವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅವ್ರಿಗೆಲ್ಲ ಮ್ಯಾನೇಜ್ಮೆಂಟು ದೇ ವಿಲ್ ಗಿವ್ ಕನ್ಸೆಷನ್ ಆ್ಯಂಡ್ ಎಕ್ಸಮ್ಷನ್ ಫ್ರಮ್ ದಿ ಸ್ಕಾಲರ್ಶಿಪ್. ವೆನ್ ಕಂಪೇರ್ ಟು ರಿಸರ್ಚ್ ವರ್ಕ್ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಸರನು ಒಂದಿಷ್ಟು ಗ್ರ್ಯಾಂಟು ಅಂತ ತೆಗೆದಿಟ್ಟಿರ್ತೀವಿ ವರ್ಷಕ್ಕೆ. ಆಮೇಲೆ ನಮ್ಮಲ್ಲಿ ಕೆಲವು ಸ್ಕೀಮ್ಗಳಿದೆ. ನಮ್ಮ ಸ್ಟೂಡೆಂಟ್ಸು ಮತ್ತು ಫ್ಯಾಕಲ್ಟಿಗೆ ಚಾನ್ಸಲರ್ಸ್ ಸೀಡ್ ಮನಿ ಅಂತ ಕೊಡ್ತೀವಿ. ದಟ್ ಈಸ್ ಅ ರಿಸರ್ಚ್ ಗ್ರ್ಯಾಂಟ್. ಅವರು ಪ್ರಾಜೆಕ್ಟು ನಮ್ಮ ಹತ್ರ ಬೇರೆ ಸಂಸ್ಥೆಗಳಿಗೂ ಕಳಿಸ್ಬೋದು. ಅಕಸ್ಮಾತ್ ನಮ್ಗೆ ಅನಿಸಿದರೆ ಇಲ್ಲ ಇದಕ್ಕೆ ಬೇರೆಯವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಸರಿ ಗ್ರ್ಯಾಂಟ್ ಬರುತ್ತೆ, ಬರದಿದ್ದರೂ ಕೂಡ ಅವ್ರು ಎಫರ್ಟ್ ಹಾಕಿ
ಇದು ಆಗ್ಬೋದು ಅಂತ ಅನಿಸಿದರೆ ನಮ್ಮದೇ ಸೀಡ್ ಮನಿ ಗ್ರ್ಯಾಂಟ್ ನಾವು ಕೊಡ್ತೀವಿ. ರೈಟ್. ಇದು 5 ಲಕ್ಷದವರೆಗೂ ನಮ್ಮಲ್ಲಿ ಮೇಸ್ಟ್ರುಗಳಿಗೆ ಇವ್ರಿಗೆ ಕೊಡೋಕ್ಕೆ ಅನುಕೂಲ ಇದೆ. ಆಮೇಲೆ PhD ವಿಚಾರ ಬಂದಾಗ ನಮ್ಮಲ್ಲಿ ಎಲ್ಲ ಸ್ಕೂಲ್ಗಳು 8 ಸ್ಕೂಲ್ ಇದೆ, ಎಲ್ಲವೂ PhD ಕೊಡ್ತಾ ಇದೆ. ಈ PhD ಹೇಗೆ ಅಂತೇಳಿದರೆ ಫುಲ್ ಟೈಮ್ PhD ಮಾಡ್ತಾರೆ ಅಂದರೆ ಅವರಿಗೆ ನಾವು ಒಂದು ರಿಟರ್ನ್ ಟೆಸ್ಟ್ UGCದು ಏನು ಪ್ರೋಟೋಕಾಲ್ ಇದೆ ಅದನ್ನು ಮಾಡಿಬಿಟ್ಟು ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಮಾಡಿಬಿಟ್ಟು ಫುಲ್ ಟೈಮ್ PhD ಸೆಲೆಕ್ಷನ್ ಆದವ್ರಿಗೆ ನಮ್ಮಿಂದ ಸ್ಕಾಲರ್ಶಿಪ್ ಕೂಡ ಇದೆ. ಫುಲ್ ಸ್ಕಾಲರ್ಶಿಪ್ ಕೊಡ್ತೀವಿ. ಈಗಿನ ಸ್ಕಾಲರ್ಶಿಪ್ಪು 25,000 to 30,000 ತನಕ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ರೈಟ್. ಸೊ CMR ಯೂನಿವರ್ಸಿಟಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಹೇಗೆ ಬೇರೆ ಯೂನಿವರ್ಸಿಟಿಗಳಿಗಿಂತ ವಿಭಿನ್ನ ಅಂತ ಪ್ರತಿ ಮಾತನಲ್ಲೂ ಉತ್ತರ ಕೊಡೋ ಪ್ರಯತ್ನವನ್ನು ನೀವು ಮಾಡಿಬಿಟ್ರಿ ಸರ್. ಸೊ ಧನ್ಯವಾದ. CMR ಯೂನಿವರ್ಸಿಟಿ ಬಗ್ಗೆ ಸಂಕ್ಷಿಪ್ತವಾಗಿ ಎಷ್ಟು ಪ್ರಶ್ನೆಗಳಿತ್ತೋ ವಿದ್ಯಾರ್ಥಿಗಳೇ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಧನ್ಯವಾದಗಳು. ನಮಸ್ತೆ ಮೇಡಮ್. ಸೊ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, CMR ಯೂನಿವರ್ಸಿಟಿನಲ್ಲಿ ನೀವು ಕೂಡ ಡಿಗ್ರಿ ಕೋರ್ಸಸ್ ಅಥವಾ ಸ್ಪೆಷಲ್ ಕೋರ್ಸಸನ್ನು ಮಾಡಬೇಕು ಅಂತಾದರೆ ಒನ್ ಸ್ಟಾಪ್ ಸೊಲ್ಯೂಷನ್, ಜೊತೆಗೆ ಪ್ರೈಸಿನ ವಿಚಾರದಲ್ಲೂ ಕೂಡ ನಾವು ರೀಸನಬಲ್ ಪ್ರೈಸನ್ನು ಕೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗೆ CMR ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಪ್ರಾಸೆಸ್ ಜೊತೆಗೆ ಜಾಯಿನ್ ಆಗುವಂತಹ ಬಗೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿಲಿ ನ್ಯೂಸ್ ಅಂದರೆ ಪಬ್ಲಿಕ್ TV.